ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಕುರ್ಮಾ ಮಾಡೋಕ್ಕೆ ಹೋಗ್ತಿದ್ದೀನಿ. ಯಾವ ಥರ ಕುರ್ಮಾ ಮಾಡ್ತೀನಿ, ಹೆಂಗಿರುತ್ತೆ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಚಿಕನ್ನ ತೊಳ್ಕೊಳ್ಳೋಣ. ಚಿಕನ್ ಕುರ್ಮಕ್ಕೆ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ 4. ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಒಂದು 10-12 ಇದೆ, ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಆಯಿತಾ? ಪುದೀನ ಕಟ್ ಮಾಡ್ಕೊಳ್ಳೋಣ. ಸಾಂಬಾರ್ ಸೊಪ್ಪು ಕಟ್ ಮಾಡ್ಕೊಳ್ಳೋಣ. ಆಯಿಲ್ ಹಾಕೊಳ್ಳೋಣ. ಬೆಳ್ಳುಳ್ಳಿ, ಲವಂಗ, ಮೆಣಸು ಹಾಕೊಳ್ಳೋಣ. ಚಕ್ಕೆನೂ ಹಾಕೊಳ್ಳೋಣ. ಈರುಳ್ಳಿ ಹಾಕೊಳ್ಳೋಣ. ಬ್ರೌನ್ ಕಲರ್ ಆಗೋವರೆಗೂ ಹುಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಲರ್ ಬರುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಟೊಮೊಟೊ ಹಾಕೊಳ್ಳೋಣ. ಆಲೂಗಡ್ಡೆ ಹಾಕೊಳ್ಳೋಣ. ಆಲೂಗಡ್ಡೆ ಒಂದು 40% ಬೆಳೆದ ತಕ್ಷಣ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕೊಳ್ಳೋಣ. ಖಾರ ಪುಡಿ ಹಾಕೊಳ್ಳೋಣ. ಜೀರಾ ಪೌಡರ್ ಹಾಕೊಳ್ಳೋಣ ಒಂದು 4 ಸ್ಪೂನ್ ಅಷ್ಟು. ಚಿಕನ್ ಮಸಾಲ ಹಾಕೊಳ್ಳೋಣ ಒಂದು 6 ಸ್ಪೂನ್ ಅಷ್ಟು. ಮಟನ್ ಮಸಾಲ ಹಾಕೊಳ್ಳೋಣ ಒಂದು 3 ಸ್ಪೂನ್ ಅಷ್ಟು. ಅರಿಶಿನ ಹಾಕೊಳ್ಳೋಣ. ಧನಿಯಾ ಪೌಡ್ರ್ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ವಾಯ್ಸ್ ಮ್ಯೂಟ್ ಆಗಿದೆ, ವಾಯ್ಸಲ್ಲಿ ಸೌಂಡ್ ಬರ್ತಾ ಇಲ್ಲ, ಯಾಕಂದರೆ ಮೈಕೇನೋ ಮೋಸ್ಟ್ಲಿ ಸೌಂಡ್ ಆಫ್ ಆಗಿರಬೇಕು. ಅದಕ್ಕೆ ಇವಾಗ ಮೆಣಸು ಮತ್ತು ಸೊಪ್ಪುಗಳನ್ನ ಹಾಕೊಳ್ಳೋಣ. ಸೊಪ್ಪಲ್ಲಿ ಹಾಕ್ಕೊಂಡು ಒಂದು 30 ನಿಮಿಷ ಹಂಗೆ ಚೆನ್ನಾಗಿ ಕುದೀಲಿ. ಕುದ್ದಾದ್ಮೇಲೆ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಕುದೀತಿದೆ ಅಂತ ನೋಡಿ. ಎಲ್ಲರೂ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಯಾವ ಥರ ಟೇಸ್ಟ್ ಇದೆ ಅಂತ ನೋಡೋಣ. 100% ಸೂಪರ್ ಆಗಿತ್ತು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.